स्वागत है आपका बी न्यूज नेशन में। मैं हूं आबिद हुसैन शेख। आरोग्य मंत्री शिवानंद पाटिल के हाथों मदर चाइल्ड सरकारी अस्पताल का हुआ उद्घाटन। आज बीजापुर में आरोग्य मंत्री शिवानंद पाटिल ने खास महिलाओं के लिए आधुनिक सुविधाओं से सुसज्जित जच्चा बच्चा 100 बेड वाला सरकारी अस्पताल का उद्घाटन करके लोकार्पण किया गया। इस मौके पर स्कैनिंग, MRI सेंटर सहित सीनियर सिटीजन के लिए 10 बेड वाले वार्ड और 15 नए एम्बुलेंस वाहनों को हरी झंडी दिखाई आरोग्य मंत्री शिवानंद पाटिल ने। इस मौके पर आने वाले दिनों में आरोग्य मंत्रालय से जनता के स्वास्थ्य की सुविधाओं के लिए कैंसर सेंटर सहित अन्य बड़े रोगों के उपचार के लिए कदम उठाने की घोषणाएं की। इस संदर्भ में सरकारी आरोग्य अधिकारी सहित जिला उस्तुवारी सचिव MC मनगोली और बीजापुर के शासक उपस्थित थे। Doesn't require fumigation. Everything is connected to this. No need of even voice. ಡೆಮೋ ಮಾಡ್ತೀರಾ? Until that you get the reports from online reports. Last month the section ಹೋದ ತಿಂಗಳ 852 ಡೆಲಿವರಿ ಆಗಿದೆ, ಅದರೊಳಗೆ 2 ಸಿಜರ್. ಹಿಂದಿನ ತಿಂಗಳ 799 ಡೆಲಿವರಿ ಆಗಿದೆ. ಉದ್ಘಾಟನೆ ಆಗ್ತಾ ಇದ್ದಾವೆ. ಬಿಜಾಪುರದಲ್ಲಿ 100 ಹಾಸಿಗೆ ಆಸ್ಪತ್ರೆ ಸಂಪೂರ್ಣ ರೆಡಿಯಾಗಿ ಜನರಿಗೆ ಅರ್ಪಣೆ ಆಗ್ತಾ ಇದೆ. ಒಂದು ಗಾಂಧಿ ಜಯಂತಿ ನಿಮಿತ್ತ ಇಡೀ ಜಿಲ್ಲೆ ಜನತೆಗೆ ಒಂದು ಸಂತೋಷದ ಸಂಗತಿ. ಜೊತೆಗೆ 8 ಲೇಬರ್ ಕ್ವಾರ್ಟರ್ಸ್ಗಳು ಪ್ಲಸ್ ಡಾಕ್ಟರ್ಸ್ಗಳ ಕ್ವಾರ್ಟರ್ಸು, CT ಸ್ಕ್ಯಾನು ಮತ್ತು MRI ಮೆಷಿನ್ನು, ಜೊತೆಗೆ ಜೆರೆಟ್ರಿಕ್ ವಾರ್ಡ್ ಅಂದರೆ ಹಿರಿಯ ನಾಗರಿಕರಿಗೆ, ನಿಮಗೆಲ್ಲ ಗೊತ್ತಿದೆ ನಿನ್ನೆ ಹಿರಿಯ ನಾಗರಿಕರ ದಿನಾಚರಣೆ ಕೂಡ ಇದೆ. ಆ ನೆನಪಿನ ಹಿನ್ನೆಲೆಯಲ್ಲಿ 10 ಬೆಡ್ಡಿನ ಹಿರಿಯ ನಾಗರಿಕರ ಜೆರೆಟ್ರಿಕ್ ವಾರ್ಡ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಇದು ಒಂದು ಐತಿಹಾಸಿಕ ದಾಖಲೆ ಅಂತೇಳಿ ನಾನು ಭಾವಿಸ್ತೀನಿ. ಬಿಜಾಪುರಿಗೆ ಇದೊಂದು ವಿನೂತನ ಕೊಡುಗೆ. ಇದರ ಜೊತೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇವತ್ತು ತಿಳಿಯುತ್ತೆ. ಈಗಾಗಲೇ ಕಟ್ಟಡ ಮೆಡಿಕಲ್ ಹಾಕಿದ್ದೀವಿ, ಸಂಪೂರ್ಣ ಮುಗಿಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ. ಅದು ಆದರೆ ಬಿಜಾಪುರದಲ್ಲಿ ಇದರ ಜೊತೆ ಮುಂದೆ ನಾವು ಕ್ಯಾನ್ಸರು, ಅಪಘಾತ ಆದಾಗ ಮತ್ತು ಜೊತೆಗೆ ಅಂಕಾಲಜಿ, ಕ್ಯಾನ್ಸರು ಜೊತೆ ಟ್ರೋಮಾ ಸೆಂಟರ್ ಕೂಡ ನಾವು ಮಾಡ್ತಾಯಿದ್ವಿ. ಇವು 3 ಆದರೆ ಬಿಜಾಪುರಕ್ಕೆ ಸಂಪೂರ್ಣ ಒಂದು ವೈದ್ಯಕೀಯ ವ್ಯವಸ್ಥೆ ಏನಿದೆ ಅದು ಬಿಜಾಪುರ ಜಿಲ್ಲೆ ನಾಗರಿಕರಿಗೆ ಸಿಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಈ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ದ 120ರಿಂದ 140 ಎಕರೆ ಜಮೀನಿರೋದ್ರಿಂದ ಮುಂದಿನ ಯಾವುದೇ ಒಂದು ಅಭಿವೃದ್ಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ನಮಗೆ ಅವಕಾಶ ಇದೆ. ಅಂದರೆ ಸಪೋಸ್ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಅದು ಬರೋಕ್ಕಿಂತಲೂ ಪೂರ್ವದಲ್ಲೇ ಇದು ಪೂರ್ವ ತಯಾರಿಯನ್ನು ಪಡ್ಕೊಳ್ತಕ್ಕಂಥ ಸ್ವರೂಪ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ.
ಆ ಪ್ರಯತ್ನ ಇನ್ನೂ ಆಗಲಿ ಎಲ್ಲರ ಸಹಕಾರದಿಂದ ಅಂತೇಳಿ ನಾನು ಹಾರೈಸ್ತೀನಿ. ಸರ್, ಸಿಎಂ ಅವ್ರ ಬಜೆಟಲ್ಲಿ ಹಾರ್ಟ್ ಕೇರ್ ಸೆಂಟರ್ ಹಾರ್ಟ್ ಇದೆ, ಹಾರ್ಟ್ ಇದೆ, ಕ್ಯಾನ್ಸರ್ ಇದೆ, ಟ್ರೋಮಾ ಸೆಂಟರ್ ಇದೆ. ಮೂರು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ಇದೇ CM ಅದಕ್ಕೆ ಅನುದಾನ ಏನೋ ಮೀಸಲಾಗಿತ್ತು, ಎಷ್ಟು ಕೊಡ್ತಾರೆ ನೋಡ್ಕೊಂಡು ನಾನು ನಿಮ್ಗೆ ಅದನ್ನು ಮುಂದಿನ ನಿರ್ಮಾಣದಲ್ಲಿ ತಿಳಿಸ್ತೇನೆ. ಅದನ್ನು ಅತಿಕ್ರಮಣ ತೆಗೆದು ಹಾಕಬೇಕಂತ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಒಂದು ಸಂಪೂರ್ಣ ಹಸ್ತಾಂತರ ಮಾಡುವಂತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೀವಿ. ಸರ್ ನಿನ್ನೆ ತಾಂಡದಲ್ಲಿ ಒಂದು ಹುಡುಗಿ ಫೇಸ್ಬುಕ್ಕಲ್ಲಿ ಲೈವ್ ನಾನು ರಾತ್ರಿ ಕೇಳಿದ್ದೀನಿ, ಚಿಮ್ಮಲ್ಗಿ ತಾಂಡದಲ್ಲಿ ಕೇಳಿದ್ದೀನಿ. ಅದು ಇನ್ನೊಂದು ಸಂಘಟನೆ ಸರ್, ಅವ್ರಿಗೆ ಫೇಸ್ಬುಕ್ ಲೈವಲ್ಲೇ ಆತ್ಮಹತ್ಯೆ ಯತ್ನ ಮಾಡಲಾಗ್ತದೆ. ಅವ್ರ ಹಿಂದೆ ನಿಮ್ಮ ಕಟ್ಟ ಬೆಂಬಲಿಂಗ್ ಅಂತೆ ಚವ್ಹಾಣ್ ಅಂತ ಹೇಳಿ, ಚಂದು ಚವ್ಹಾಣ್. ಅದು ಪೊಲಿಟಿಕಲ್ ಇಶ್ಯೂ ಪಡೆದಿದೆ. ಹಾಕಿರೋದು ಕೇಳಿದ್ದೆ ನಾನು. ಇದು ಬಿಜಾಪುರ ಕೇಳಿ ನಾನು ನಿಮ್ಗೆ ಅದನ್ನು ಕೇಳಬೇಕು. ನಾನು ಇನ್ನೂ ಆಗಿದೆ ಅಂತ ಹೇಳಿದ್ದಾರೆ, ಇನ್ನೂ ನಾನು ನಿಮ್ಗೆ ಹೇಳ್ತೀನಿ. ಸರ್, ಸಂಪುಟ ವಿಸ್ತರಣೆ ಮಾಡ್ತಿದ್ದಾರೆ, ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ನೋಡಪ್ಪ. ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ, ಅವ್ರಿಗೆ ಕೇಳ್ಬೋದು. ಸರ್, ವೈದ್ಯಕೀಯ ಕಾಲೇಜ್ ಏನಾಯ್ತು ಸರ್? ಇಲ್ಲ ರೀ, ನಾವು ಪ್ರಯತ್ನ ಪೂರ್ವ ತಯಾರಿ ಮಾಡ್ತಾ ಇದೀವಲ್ಲ, ಈಗ ಕಾಣ್ತಾ ಇಲ್ವಾ ನಿಮಗೆ? ಹಾಂ, ಈಗ ಅದ್ರ ಸಲುವಾಗಿ ಇಷ್ಟೆಲ್ಲ ತಯಾರಿ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣ 5 ಆ್ಯಡ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 400 ಮೇಲೆ ಆಗ್ತದೆ. ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಡಾಕ್ಟರ್ಸ್ ಬರಲ್ಲ, ರಿಕ್ರೂಟ್ಮೆಂಟ್ ಆಗಲ್ಲ. 400 ಡಾಕ್ಟರ್ಸ್ ರಿಕ್ರೂಟ್ಮೆಂಟಿಗೆ ನನ್ನ ಕಾಲದಲ್ಲಿ ಆಗಿದ್ದಾರೆ, 3 ದಿವಸದಲ್ಲಿ. ಇಲ್ಲಿ ಬೇಕಾದ್ರೆ ಸ್ಟೇಜ್ ಮೇಲೆ ನಾನು ಹೇಳ್ತೀನಿ. ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸಿಟಿ ಸ್ಕ್ಯಾನ್ ಘಟಕದ ಉದ್ಘಾಟನಾ ಸಮಾರಂಭ ಕರ್ನಾಟಕ एकदन्ताय वक्रतुण्डाय गौरीतनयी, एकदन्ताय वक्रतुण्डाय गौरीतनयाय धीमहि धीमहि, ग्रन्थगीताय ग्रन्थगेयाय ग्रन्थराय, गौरीप्रणयाय गौरीप्रवणाय गौरभावाय धीमहि, गोसहस्ताय गोवर्धनाय गोपगोपाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय. ಮಾಂತ್ರಿಕ ಸ್ಪರ್ಶವನ್ನು ನೀಡಿದ ಪ್ರಗತಿಪರ ವಿಚಾರಧಾರೆಗಳ ಹಿರಿಯ ಚೇತನ ಜಿಲ್ಲೆಯ ಆರೋಗ್ಯ ಇಲಾಖೆಗೆ ಇದೊಂದು ಬಹಳಷ್ಟು ಇವತ್ತಿನ ದಿವಸ ಒಂದು ಸಂತೋಷದ ದಿನ. 50 ಹೈಗೆ 100 ಹಾಸಿಗೆಗಳ ಒಂದು ಸಪರೇಟ್ ಆಸ್ಪತ್ರೆಯನ್ನು ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸರ್ಕಾರ ಕಟ್ಟಲು ಒಂದು ಯೋಜನೆ ಮಗುವಿನ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಈ ಒಂದು ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ನಾಯಕರಾದಂತಹ ಜನಸ್ನೇಹಿ ಜನಪ್ರಿಯ ನಾಯಕರಾದಂತಹ ಅದರಂತೆ ಈ ಒಂದು ಹೆಮ್ಮೆಯ ಶ್ರೀ ಶಿವಾನಂದ ಪಾಟೀಲರ ಅಮೃತ ಸ್ಪರ್ಶದೊಂದಿಗೆ ಬೆಳಗಲಿರುವ ಆರೋಗ್ಯ ಜ್ಯೋತಿ ಕೂಡಲ ಸಂಗನ ಮನೆಯ ಮಕ್ಕಳ ಮನಗಳನ್ನು ಬೆಳಗಲಿದೆ. ಬೆಳಗಲಿ ಬೆಳಗಲಿ ಆರೋಗ್ಯ ಜ್ಯೋತಿಯು ಬೆಳಗಲಿ, ಗಾಳಿ ಬೀಸಲಿ, ಗಂಧ ಹರಡಲಿ, ಪ್ರೇಮ ಚಂದನ ಮುರಿಯಲಿ, ಶಿವ ಬಸವರು ಒಂದಾಗಲಿ, ಶಿವ ಬಸವರು ಒಂದಾಗಲಿ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಪಥದೆಡೆಗೆ, ಕೆಡುಕಿನಿಂದ ಒಳಿತಿನೆಡೆಗೆ, ತಾಮಸದಿಂದ ಸಾತ್ವಿಕತೆಗೆ ನಿರಂತರ ನೆಮ್ಮದಿಯನ್ನು ಸೂಸುವ ಆರೋಗ್ಯ ಜ್ಯೋತಿಯನ್ನು ಇದೀಗ ಬೆಳಗ್ತಾ ಇದ್ದಾರೆ ವೇದಿಕೆಯ ಮೇಲಿರುವ ಸಕಲ ಗಣ್ಯರು. ವೇದಿಕೆಯ ಮೇಲಿರುವ ಸಕಲ ಗಣ್ಯ ಮಾನ್ಯರು ಕೂಡ ಆ ಅತಿಥಿಮಾನ್ಯರು ಜ್ಯೋತಿಯನ್ನ ಬೆಳಗಲಿಕ್ಕೆ ಕೈಯನ್ನು ಜೋಡಿಸ್ತಾ ಇದ್ದಾರೆ. ಹಿಂದೆ ಸರಿದ ಬರಲ್ಲ. ಆರೋಗ್ಯ ಸಚಿವರಾಗಿ ಈ ರಾಜ್ಯದ
ಹಾಗೂ ಈ ಜಿಲ್ಲೆಯ ಜನತೆಯ ಆಶೋತ್ತರಗಳನ್ನು ಈಡೇರಿಸಿ ಅಭಿವೃದ್ಧಿಯ ಹೊಸ ಭಾಷೆಯಲ್ಲಿ ಭವಿಷ್ಯತ್ತಿನಲ್ಲಿ ಭಗವಂತ ತಮಗೆ ಎಲ್ಲ ಶುಭಗಳನ್ನು ನೀಡಲೆಂದು ಮಹಾಜನತೆಯ ಪರವಾಗಿ ಪ್ರಾರ್ಥಿಸುತ್ತೇವೆ. ಡಾಕ್ಟರ್ ಮಹೇಂದ್ರ. ಸನ್ಮಾನ್ಯ ಶ್ರೀ ಬಸನಗೌಡರಾವ್ ಪಾಟೀಲ್, ಶ್ರೀಮತಿ ನೀಲಮ್ಮ ಎಸ್ ಮೇಟಿ ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ವಿಜಯಪುರ, ಡಾಕ್ಟರ್ ವಿಜಯ ಬಿರಾದಾರ್ ಪ್ರಸೂತಿ ತಜ್ಞರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ ಅವರಿಂದ ಗೌರವ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸಲ್ಲಿಸಲಿಕ್ಕೆ ವಿನಂತಿಸುತ್ತೇನೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।